ಇವತ್ತು ಬಹುಜನ ಸಮಾಜ್ ಪಾರ್ಟಿ ಟಿ ನರಸೀಪುರ ಕ್ಷೇತ್ರದ ವತಿಯಿಂದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ, ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಈಗಾಗಲೇ SIR ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದು ಅದು ಅಂತಿಮ ಘಟ್ಟಕ್ಕೆ ಬಂದಿದೆ. ನಿಮಗೆಲ್ಲರಿಗೂ ಗೊತ್ತಿರಲಿ, SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ, ಅಂದರೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅಂತೇಳಿ ಹೇಳಲಾಗ್ತಾ ಇದೆ. ಈ ವಿಶೇಷ ಪರಿಷ್ಕರಣೆಯಲ್ಲಿ ಒಂದು ದೊಡ್ಡ ಹುನ್ನಾರ ಅಡಗಿದೆ ಅನ್ನುವಂಥದ್ದು ಈಗಾಗಲೇ ದೇಶಾದ್ಯಂತ ಎಲ್ಲ ಜನರು ಕೂಡ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನೀವು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಅದನ್ನು ಗಮನಿಸಿರ್ಬೋದು. ನಿಮಗೆ ನೆನಪಿರಲಿ, 2000ನೇ ಇಸ್ವಿ ಸಂದರ್ಭದಲ್ಲಿ NRC CA ಅಂತೇಳಿ ಇದೇ ಥರ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಆರಂಭ ಆಗಿತ್ತು. ಆ ಸಂದರ್ಭದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ, ಮಣಿಪುರದಲ್ಲಿ ಅಲ್ಲಿಯ ಮೂಲ ನಿವಾಸಿ ಜನರನ್ನು, ಬುಡಕಟ್ಟು ಜನರನ್ನು ಮತ್ತು ಅಲ್ಪಸಂಖ್ಯಾತರಾದ ಮುಸಲ್ಮಾನರು ಮತ್ತು ಕ್ರೈಸ್ತರನ್ನು ಹೆಚ್ಚಿನ ಮಟ್ಟದಲ್ಲಿ ಕೈ ಬಿಡುವಂಥ ಹುನ್ನಾರಗಳು ನಡೆದಿತ್ತು. ಯಾಕೆ ಅಂದರೆ ಅವರಿಗೆ ಮೂಲ ದಾಖಲೆಗಳು ಏನು NRC CAನಲ್ಲಿ ಕೇಳಿದರೆ ಆ ದಾಖಲೆಗಳು ಅವರಿಗೆ ಒದಗಿಸ್ಲಿಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಜನರು, ಸಾಕಷ್ಟು ಜನರು, ಲಕ್ಷಾಂತರ ಜನರು ಬೀದಿಗಿಳಿದು ಹೋರಾಟ ಮಾಡಿದ್ರು. ಮಣಿಪುರ ಅತಿ ಉರಿದು ಈ ವಿಚಾರದಲ್ಲಿ. ಅಲ್ಲಿ ಕೊಲೆ, ಸುಲಿಗೆ ಎಲ್ಲ ಕೂಡ ನಡೆಯಿತು. ಅದೃಷ್ಟವಶಾತ್ತು ಆ ಸಂದರ್ಭದಲ್ಲಿ ಏನು ಜಾಗತಿಕ ವಿಕೋಪ ಕೋವಿಡ್ ಮಹಾಮಾರಿ ಬಂತು, ಆ ಸಂದರ್ಭದಲ್ಲಿ ಇಡೀ ಜಗತ್ತು ಸ್ತಬ್ಧ ಆಯಿತು. ಭಾರತದಲ್ಲಿ ಆಡಳಿತಾರೂಢ BJPಗೆ ಕೋವಿಡ್ ಬಂದದ್ರಿಂದ ಅವರ NRC CA ಏನು ಉದ್ದೇಶ ಇಟ್ಕೊಂಡು ಈ ದೇಶದ ಮೂಲ ನಿವಾಸಿಗಳನ್ನು ಟಾರ್ಗೆಟ್ ಮಾಡಿ ಅವ್ರನ್ನ ಮತದಾರ ಪಟ್ಟಿಯಿಂದ ಹೊರಗಿಡಬೇಕು ಅನ್ನುವಂಥ ಹುನ್ನಾರ ನಡೀತಾ ಇತ್ತು. ಅದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿಡ್ತು. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಒಂದು ಮಾತು ಹೇಳಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆ ಜ್ಞಾಪಿಸಲಿಕ್ಕೆ ಬಯಸ್ತೇನೆ. NRC CAಗೆ ತಾತ್ಕಾಲಿಕ ತಡೆ ಬಂದಿದೆ. ನಮಗೆ ಈ ಸಂದರ್ಭದಲ್ಲಿ ಅದನ್ನು ಮಾಡಲಿಕ್ಕಾಗಲಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ನಿಲ್ಲಿಸಲ್ಲ, ಮಾಡೇ ಮಾಡ್ತೀವಿ ಅನ್ನುವಂಥ ಮಾತನ್ನು ಮಾಧ್ಯಮಗಳ ಮೂಲಕನೇ ದೊಡ್ಡ ಸವಾಲಾಗಿ ಅದನ್ನು ಅಮಿತ್ ಶಾ ಅವರು ಹೇಳಿದರು. ಅದಾದ 4 ವರ್ಷದ ನಂತರ ಈಗ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ, ಅದರ ಹೆಸರೇ ಹೇಳುವಾಗೆ ವಿಶೇಷ ತೀವ್ರ ನಿಗವಾಗಿರ್ತಕ್ಕಂಥ ಒಂದು ಪರಿಷ್ಕರಣೆ ಮಾಡ್ತಕ್ಕಂಥ ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಅದನ್ನು ಭಾಳ ಹುನ್ನಾರವಾಗಿ ಮಾಡ್ತಾ ಇದ್ದಾರೆ. ಈಗ ಚುನಾವಣಾ ಆಯೋಗದ ಮೂಲಕ, ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಎಲ್ಲೆಲ್ಲಿ ಚುನಾವಣೆಗಳು 1 ವರ್ಷ 2 ವರ್ಷ ಮುಂಚಿತವಾಗಿ ನಡೀತವೆ, ಆ ಚುನಾವಣೆಗಳಲ್ಲಿ ನಡೀತಕ್ಕಂಥ ವಿಧಾನಸಭಾ ಕ್ಷೇತ್ರ ಚುನಾವಣೆಗಳು ನಡೀತಕ್ಕಂಥ ರಾಜ್ಯಗಳಲ್ಲಿ SIR ಪ್ರಕ್ರಿಯೆಯನ್ನು ಮಾಡಿ ಈ ದೇಶದ ಮೂಲ ನಿವಾಸಿ ಬಹುಜನರಾದಂಥ SCಗಳು, STಗಳು, ಆದಿವಾಸಿಗಳು, ಹಿಂದುಳಿದ ಜಾತಿಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಮತದಾರ ಪಟ್ಟಿಯಿಂದ ಹೊರಗಿಡ್ತಕ್ಕಂಥ ಕೆಲಸಗಳು ನಡೀತವೆ. ಈಗಾಗಲೇ ನಿಮ್ಗೆ ಗೊತ್ತಿರಲಿ, ಕಳೆದ 3-4 ತಿಂಗಳ ಹಿಂದೆ ನಡೆದಂಥ ಪಂಚರಾಜ್ಯಗಳ ಚುನಾವಣೆ ಏನು ನಡೀತು, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಕೇರಳ, ತಮಿಳುನಾಡು ಮತ್ತು ಪಾಂಡಿಚೇರಿ ರಾಜ್ಯಗಳಲ್ಲಿ ಚುನಾವಣೆ ಏನು ನಡೀತು, ಆ ರಾಜ್ಯಗಳಲ್ಲಿ SIR ಪ್ರಕ್ರಿಯೆಯನ್ನು ಮಾಡಿದ ನಂತರ ನಡೆದಂಥ ಚುನಾವಣೆಯಲ್ಲಿ BJPಗೆ ಹೆಚ್ಚಿನ ಲಾಭ ಆಗಿದೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ, ತಾವು ಗಮನಿಸಿದ್ದೇವೆ. ಅಸ್ಸಾಮು
ಮತ್ತು ವೆಸ್ಟ್ ಬೆಂಗಾಲ್, ಪಾಂಡಿಚೇರಿ ಮೂರೂ ರಾಜ್ಯಗಳಲ್ಲೂ ಕೂಡ BJP ಅಧಿಕಾರಕ್ಕೆ ಬಂದಿದೆ. ನಾನು ವೆಸ್ಟ್ ಬೆಂಗಾಲ್ನ ನಾನು ಉದಾಹರಣೆ ಕೊಡೋದಾದರೆ, ಸ್ವಾತಂತ್ರ್ಯ ನಂತರದಲ್ಲಿ ಅಲ್ಲಿ ಸುಮಾರು 20-25-30 ವರ್ಷಗಳ ಕಾಲ ಕಮ್ಯುನಿಸ್ಟ್ ಪಾರ್ಟಿನೇ ಆಳ್ವಿಕೆ ಮಾಡಿದೆ. ಆ ನಂತರದಲ್ಲಿ ಮಮತಾ ಬ್ಯಾನರ್ಜಿಯವರು ತಮ್ಮ ಹೊಸ ಪಕ್ಷ ತೃಣಮೂಲ ಕಾಂಗ್ರೆಸ್ ಮೂಲಕ 2-3 ಅವಧಿಗೆ ಅವರು ಮುಖ್ಯಮಂತ್ರಿಗಳಾಗಿ ಆಳ್ವಿಕೆ ಮಾಡಿದರು. BJP ಅಲ್ಲಿ ತಲೆ ಹಾಕಕ್ಕೂ ಬಿಟ್ಟಿರಲಿಲ್ಲ. ಆದರೆ ಏಕಾಏಕಿ ಇವತ್ತು ಆ ರಾಜ್ಯದ ಅಧಿಕಾರವನ್ನು BJP ಹಿಡಿದಿದೆ ಅಂದರೆ ಎಂಥವ್ರಿಗೂ ಪ್ರಶ್ನೆ ಹೇಳ್ತಕ್ಕಂಥದ್ದು ಸಹಜ. ಅದು ನೇರವಾಗಿ ಗೊತ್ತಾಗ್ತಾ ಇದೆ. ಮಮತಾ ಬ್ಯಾನರ್ಜಿಯವರು ಆರೋಪ ಮಾಡಿದ್ದೇನು? SIR ಪ್ರಕ್ರಿಯೆಯಲ್ಲಿ ಸುಮಾರು 90 ಲಕ್ಷ ಮತದಾರರನ್ನ ನೀವು ಕೈಬಿಟ್ಟಿದ್ರಿಂದ ನಮಗೆ ಅನ್ಯಾಯ ಆಯಿತು ಅಂತೇಳಿ ಅವರು ತಮ್ಮ ಅಳಲನ್ನು ತೋಡ್ಕೊಂಡು ಇದ್ದಾರೆ, ಅಧಿಕಾರನೂ ಕಳ್ಕೊಂಡಿದ್ದಾರೆ. ಇದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ಯಾರೂ ಇಲ್ಲ. ಮತ್ತೆ ಪಾಂಡಿಚೇರಿಯಲ್ಲೂ ಕೂಡ BJP ಅಧಿಕಾರಕ್ಕೆ ಬಂತು, ಅಸ್ಸಾಂನಲ್ಲೂ ಬಂತು. ಕೇರಳ, ತಮಿಳುನಾಡಲ್ಲಿ ಯಾಕೆ ಬರಲಿಲ್ಲ ಅಂತಂದರೆ ಅಲ್ಲಿಯ ಸ್ಥಳೀಯ ಪಕ್ಷಗಳು ತುಂಬ ಪ್ರಬಲವಾಗಿದೆ. ಸ್ವಾತಂತ್ರ್ಯ ನಂತರದಲ್ಲಿ ಯಾವುದೇ ಕಾರಣಕ್ಕೂ BJP ಆಗಲಿ ಕಾಂಗ್ರೆಸ್ ಆಗಲಿ ಆಳ್ವಿಕೆ ಮಾಡಲಿಕ್ಕೆ ಅವರು ಬಿಟ್ಟಿಲ್ಲ. ಆ ಕಾರಣದಿಂದ ಅವರು ಬುದ್ಧಿವಂತರಾಗಿ ಅಲ್ಲಿ ಏನು ಮತದಾರಗಳೆಲ್ಲ ಉಳ್ಕೊಂಡಿದ್ರು ಅವರು ಅವ್ರ ಪಕ್ಷಗಳನ್ನ, ಅವರ ಸ್ಥಳೀಯ ನಾಯಕತ್ವವನ್ನು ಉಳಿಸ್ಕೊಂಡು ಅವ್ರ ಸರ್ಕಾರವನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಇನ್ನು ಈಗ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ, ಈಗಾಗಲೇ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಸ್ಟಾರ್ಟ್ ಆಗಿ 1 ವರ್ಷನೇ ಕಳೆದಿದೆ. ಆದರೆ ಅದು ಪ್ರಚಲಿತಕ್ಕೆ ಬರ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ. ಇದು ನಿಮಗೆ ನೆನಪಿರಲಿ, 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಈಗಾಗಲೇ BJP ಕರ್ನಾಟಕವನ್ನು 1-2 ಬಾರಿ ಆಳ್ವಿಕೆ ಮಾಡಿರೋದ್ರಿಂದ ಅದು ಪೂರ್ಣ ಬಹುಮತ ಅವರಿಗೆ ಸಿಕ್ಕಿರಲಿಲ್ಲ. ವಾಮ ಮಾರ್ಗದಲ್ಲಿ ಅವರು ಅಧಿಕಾರವನ್ನು ಹಿಡಿದು ರಾಜ್ಯವನ್ನು ಆಳ್ವಿಕೆ ಮಾಡಿದ್ದಾರೆ. ಈಗ ಎಲ್ಲೆಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರಿಗೆ ಸೆಕೆಂಡ್ ಪ್ಲೇಸ್ ಬಂದಿದೆ, ಹತ್ತಿರದಲ್ಲಿದೆ, ಯಾರು ಅವರಿಗೆ ವಿರೋಧವಾಗಿದ್ದಾರೆ ಅಂತ ಮತದಾರಗಳನ್ನು ಟಾರ್ಗೆಟ್ ಮಾಡಿ ಈ SIR ಪ್ರಕ್ರಿಯೆ ಮೂಲಕ ಮತದಾರ ಪಟ್ಟಿನಲ್ಲಿ ಕೈ ಬಿಡಿಸ್ತಕ್ಕಂಥ ಹುನ್ನಾರ ನಡೀತಾ ಇದೆ. ಯಾಕೆ ಇವರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಈಗಾಗಲೇ ಅವರಿಗೆ 2004ರಲ್ಲೇ ಇಡೀ ದೇಶವನ್ನು ತಮ್ಮ ಕಂಟ್ರೋಲ್ ತಗೊಂಡು 2025ಕ್ಕೆ ಅವರ RSS ಸ್ಥಾಪನೆಯಾಗಿ 100 ವರ್ಷಗಳು ಸಂದತೆ ಕಳೀತದೆ. 100 ವರ್ಷಗಳ ವಿಜಯೋತ್ಸವವನ್ನು ನಾವು ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಹುನ್ನಾರವನ್ನು ಇಟ್ಕೊಂಡಿದ್ರು. ಅದು ಸಾಧ್ಯ ಆಗಲಿ. ಆ ಕಾರಣಕ್ಕೆ ಒಂದು ಏಟು ತಪ್ಪೈತಲ್ಲ, ಒಂದೇ ಗೇಣು ಇದ್ದಿದ್ದು ನಮ್ಮ ಪೂರ್ಣ ಅಧಿಕಾರಕ್ಕೆ, ಇದನ್ನು ಯಾರು ಮಾಡಿ ತಡಿಬೇಕು ಅಂತೇಳಿ ಅಲ್ಲಿ ಆರೋಪಗಳು ಏನು ಬಂದಿದೆ. ಈಗ ಚುನಾವಣೆ ಆಗಲಿ EVM ಮೂಲಕ ಅವರು ಹ್ಯಾಕ್ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೇನೋ ಅಂತ ಬೇರೆ ಆರೋಪನೂ ಕೂಡ ಇತ್ತು. ಅದಿರಲಿ, ಅದೇನೇ ಇರಲಿ, ಇದು ಒಂದು ಹೊಸ ಪ್ರಯೋಗ ಇವರಿಗೆ. ಅದು ಸಕ್ಸಸ್ ಆಗಿದ್ದಾರೆ. ಈಗ ಕರ್ನಾಟಕವನ್ನು ಈಗ ಟಾರ್ಗೆಟ್ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡಿಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ರಾಜಕೀಯ ಮುಖಂಡರುಗಳು ಕೂಡ SIR ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಬಹುಜನ ಸಮಾಜ ಪಾರ್ಟಿ ಕೂಡ ಇದರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಅಂತೇಳಿ ನಮ್ಮ ರಾಜ್ಯ ಸಮಿತಿ ತೆಗೆದುಕೊಂಡಂಥ ತೀರ್ಮಾನಗಳ ಮೇರೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಂದ ನಾವು ನಮ್ಮ ಕಾರ್ಯಕರ್ತರ ಮೂಲಕ, ನಮ್ಮ BLAಗಳನ್ನು ಆಯ್ಕೆ ಮಾಡೋದ್ರ ಮೂಲಕ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಬೇಕು ಅಂಥೇಳಿ ನಾವು ಒಂದು ಹ್ಯಾಂಡ್ ಬಿಲ್ಸ್ನ ತಯಾರು ಮಾಡಿಕೊಂಡು ಆ ಹ್ಯಾಂಡ್ ಬಿಲ್ಸಲ್ಲಿ ಮಾಹಿತಿಗಳನ್ನ ಹಾಕಿ ನಾವು ಮನೆ ಮನೆಗೆ ಪ್ರಚಾರಕ್ಕೆ ಇಳಿಬೇಕು ಅಂತ ತೀರ್ಮಾನ ತಗೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ. ನಾಳೆ ಟಿ. ನರಸೀಪುರ ಚುನಾವಣಾ ಶಾಖೆಯವರು ಈ SIR ಬಗ್ಗೆ BLAಗಳಿಗೆ ಅಂದರೆ ರಾಜಕೀಯ ಪಕ್ಷಗಳು ಆಯ್ಕೆ ಮಾಡಿರ್ತಕ್ಕಂಥ ಬೂತ್ ಲೆವೆಲ್ ಏಜೆಂಟ್ಗಳಿಗೆ 1 ದಿನದ ತರಬೇತಿಯನ್ನು ಆಯೋಜನೆ ಮಾಡಿದ್ದಾರೆ. 5 ಹೋಬಳಿಗಳನ್ನು. ಬೆಳಗಿನ ಸೆಷನ್ನಲ್ಲಿ ಕಸ್ಬಾ, ಸೋಸ್ಲೆ ಮತ್ತು ತಲಕಾಡು ಹೋಬಳಿಗಳ BLAಗಳಿಗೆ BLA 2, ಮಧ್ಯಾಹ್ನದ ಸೆಷನ್ನಲ್ಲಿ ಬನ್ನೂರು ಮತ್ತು ಮೂಗೂರು ಹೋಬಳಿಗಳ BLA 2ಗಳಿಗೆ ತರಬೇತಿಯನ್ನು ಆಯೋಜನೆ ಮಾಡಿದ್ದಾರೆ. ನಾವು ತರಬೇತಿ ಮುಗಿದ ನಂತರದಲ್ಲಿ ನಾಡಿದ್ದಿನಿಂದ ನಾವು ಫೀಲ್ಡ್ಗೆ ಹೋಗಿ ಜನರನ್ನ
ಜಾಗೃತಿಗೊಳಿಸೋದ್ರ ಮೂಲಕ SIR ಪ್ರಕ್ರಿಯೆಗೆ ಏನೇನು ದಾಖಲೆಗಳನ್ನು ಒದಗಿಸಬೇಕು ಅನ್ನುವಂಥ ಮಾಹಿತಿಗಳನ್ನು ನಾವು ಈ ಹ್ಯಾಂಡ್ಬಿಲ್ಸಲ್ಲಿ ತಂದಿದ್ದೇವೆ. ಅದನ್ನು ಜನರಿಗೆ ಮನವರಿಕೆ ಮಾಡಿ ಆದಷ್ಟು ಮತದಾರ ಪಟ್ಟಿಯಿಂದ ಕೈ ಬಿಡದೆ ಇರಲಿ ಅಂತ ನಾವು ಸೀರಿಯಸ್ ಆಗಿ ವರ್ಕ್ ಮಾಡೋಣ ಅಂತೇಳಿ ಇವತ್ತು ನಮ್ಮ ಕ್ಷೇತ್ರ ಸಮಿತಿಯ ಜೊತೆಗೆ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಕೇಳಿರ್ತಕ್ಕಂಥ SIR ಪ್ರಕ್ರಿಯೆಗೆ ಕೇಳಿರ್ತಕ್ಕಂಥ ದಾಖಲೆಗಳು ಒಂದು 10 ದಾಖಲೆಗಳನ್ನು ಕೇಳಿದ್ದಾರೆ. ಅದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಅಥವಾ ಗುರುತಿನ ಚೀಟಿ ಅಥವಾ ಪೆನ್ಷನ್ ಕಾರ್ಡ್ ಅವುಗಳಿರಬೇಕಾಗ್ತದೆ. ಎರಡನೇದಾಗಿ 1987ಕ್ಕಿಂತ ಹಿಂದಿನ ಬ್ಯಾಂಕ್ ಅಕೌಂಟು ಅಥವಾ LIC ಬಾಂಡು ಅಥವಾ ಪೋಸ್ಟ್ ಆಫೀಸ್ ಪಾಸ್ಬುಕ್ಗಳಿದ್ದರೆ ಅದು ನಡೀತದೆ ಅಂತ ಹೇಳ್ತಾರೆ. ಮತ್ತು ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟ್ಗಳು, SSLC ಅಂಕಪಟ್ಟಿ, ಯೂನಿವರ್ಸಿಟಿ ಸರ್ಟಿಫಿಕೇಟ್ಗಳು, TC, ವಾಸಸ್ಥಳ ದೃಢೀಕರಣ ಪತ್ರ ತಹಸೀಲ್ದಾರರಿಂದ ದೃಢೀಕೃತ ಆಗಿರಬೇಕು ಅದು. ಮತ್ತು ಗಿರಿಜನರಿಗೆ, ಕಾಡಂಚಿನ ಆದಿವಾಸಿ ಜನರಿಗೆ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ, ಅದಿದ್ರ ಬಗ್ಗೆ. ಜಾತಿ ಪ್ರಮಾಣ ಪತ್ರ SCಗಳಿಗೆ, STಗಳಿಗೆ, OBCಗಳಿಗೆ ಏನು ಅವರ ಜಾತಿ ಪ್ರಮಾಣ ಪತ್ರ ನೀಡಿರ್ತಾರೆ ತಹಸೀಲ್ದಾರರು, ಅದು ಆಗ್ತದೆ. ಮತ್ತು 10ನೇದು ಸರ್ಕಾರ ನೀಡಿರ್ತಕ್ಕಂಥ ಗ್ರಾಂಟ್, ಮನೆ ಗ್ರಾಂಟು, ಸೈಟು, ಜಮೀನಿನ ಹಕ್ಕುಪತ್ರಗಳು ಏನಿರ್ತದೆ ಅವು ಇದಕ್ಕೆ SIR ಪ್ರಕ್ರಿಯೆಗೆ ದಾಖಲೆಗಳಾಗಿ ಕೊಡ್ಬೋದು ಅಂತೇಳಿ ಒಂದು ನಿರ್ದೇಶನ ಇದೆ. ಆಮೇಲೆ ಜನರಿಗೆ ನಾವು ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಅವ್ರ ಕೆಲಸಗಳಿಗೆ ಹೋಗಿರ್ತಾರೆ, ರೈತರುಗಳು ಕೂಲಿಗೆ ಹೋಗಿರ್ತಾರೆ, ಅವ್ರ ಕೆಲಸಕ್ಕೆ ಹೋಗಿರ್ತಾರೆ. ನೀವು ಮೈ ಮರೆತರೆ ನಿಮ್ಮ ಮತದಾರ ಪಟ್ಟಿಯಿಂದ ನಿಮ್ಮ ಹೆಸರನ್ನು ಕೈ ಬಿಡ್ತಾರೆ. ಮತದಾರ ಪಟ್ಟಿಯಿಂದ ಒಂದು ಬಾರಿ ಹೆಸರು ಹೊರಗಡೆ ಹೋದರೆ ಅವ್ರಿಗೆ ಆಟೋಮೆಟಿಕಲ್ಲಿ ರೇಷನ್ ಕಾರ್ಡ್ ಇರಲ್ಲ, ಆಟೋಮೆಟಿಕಲ್ಲಿ ಆಧಾರ್ ಕಾರ್ಡ್ ಇರಲ್ಲ, ಎಲೆಕ್ಷನ್ ID ಅಂತೂ ಸಂಪೂರ್ಣ ಇರಲ್ಲ. ಹಂಗಾಗಿ ಅವರು ಏನು ಅಲೆಮಾರಿಗಳಿದ್ದಾರೆ, ಇವತ್ತು ಅಲೆಮಾರಿಗಳ ಥರ ಆಗ್ತಾರೆ ಅನ್ನುವಂಥ ಆತಂಕ ಇದೆ. ಹಂಗಾಗಿ ಜನರನ್ನ ಜಾಗೃತಿ ಮಾಡಿ, ನೀವು SIR ಪ್ರಕ್ರಿಯೆಯಲ್ಲಿ ನಿಮ್ಮ BLOಗಳು ಬಂದಾಗ ಇದ್ದು ನೀವು ಏನು ಈ ದಾಖಲೆಗಳು ಕೇಳಿದ್ದಾರೆ ಆ ದಾಖಲೆಗಳನ್ನು ನೀವು ಅಲ್ಲಿ ಕೊಟ್ಟು ನಿಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಕಾಯ್ದಿರಿಸ್ಕೊಳ್ಳಿ ಅನ್ನುವಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಾವು ಬಂದು